ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅನ್ಕೊತೀನಿ. ನಾವು ಆರಾಮಾಗಿದ್ದೀವಿ ರೀ. ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಾಂಡೆ ಇದ್ದು ಎಲ್ಲ ತಿಕ್ಕಿಬಿಟ್ಟು ಇನ್ನು ಅಡುಗೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಜಲ್ದಿ ಸ್ಕೂಲ್ ಬೇರೆ ಅದ ಹುಡುಗರದು. ಅಡುಗೆ ಸ್ಟಾರ್ಟ್ ಮಾಡೋ ಮತ್ತು ಬರ್ರಿ. ಹಾಯ್, ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋ ಮತ್ತು ಇವತ್ತು ನಾವು ಅನ್ನ ಸಾಂಬಾರು ಮಾಡತ್ತೀವಿ. ಹೆಸರು ಕಾಳಿನ ಸಾಂಬಾರು. ಈಗ ಚಂದಾಗಿ ನೋಡ್ರಿ, ಹೆಸರು ಕಾಳು ಹುಡ್ಕೊಂಡಿವಿ. ಅದಕ್ಕೆ ಟಮಾಟೆ ಹಾಕೊಳ್ಳೋಣ. ಎರಡೆರಡು ಮೆಣಸಿನ್ಕಾಯಿ ಸುಮ್ಮನೆ ಉದ್ದ ಕಟ್ ಮಾಡಿ ಹಾಕೊಂಡೇನ್ರಿ, ಖಾರ ಜಾಸ್ತಿ ಇದಾವ. ಇಟ್ಬಿಡೋ ಮತ್ರಿ ವಿಸಿಲ್ ಅಲ್ಲಿ ಈಗ ಮುಚ್ಚಿಟ್ಬಿಡೋ ಮತ್ತ. ಬ್ಯಾಳಿ ಕುದಿಯಕ್ಕೆ ಇಟ್ಟಿವ್ರಿ. ನಾವು ಸ್ವಲ್ಪ ಗ್ರೀನ್ ಟೀ ಮಾಡ್ಕೊಂಡ್ಬಿಡು ಮತ್ತು ಕುಡಿಯ ಒಂಥರ ಗ್ರೀನ್ ಟೀ ರೆಡಿ ಆಗ್ಯದ. ಕುಡಿಯೋ ಮತ್ರಿ ಯಾಕೆ ಕುದಿದಿದ್ದು ಅಡುಗೆ ಮಾಡ್ಬೇಕು. ಬೇರೆ ಏನೋ ಮಕ್ಕೊಂಡ್ರಿ ಎಲ್ಲರೂ. ಈಗ ಅನ್ನಕ್ಕೆ ಇಟ್ಕೊಂಡ್ಬಿಡಮ್ರಿ. ಅಲ್ಲಿ ಬ್ಯಾಳಿಗೆ ಇಟ್ಕೊಂಡು ಹಗ್ಗ ಕುದಿಲಿ. ಈ ಕಡೆ ಸೈಡಿಗೆ ಅನ್ನಕ್ಕೆ ಇಟ್ಕೊಂಡ್ಬಿಡು. ಮತ್ತು ಏರು ಹೋಗ್ತೀರಿ. ಇದು ಓಪನ್ ಮಾಡೋಣ ನೋಡ್ರಿ. ಹಿಂಗೆ ಕುದ್ದಾವ. ಸ್ವಲ್ಪ ಸಪ್ಪನ್ನು ತೆಗಿಬೇಕು. ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡ್ರಿ. ಇದು ಪಲ್ಯ ಮಾಡೋದಿದ್ರೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕುದಿಸ್ಕೋಬೇಕು. ಇದು ಸ್ವಲ್ಪ ಸಾಂಬಾರು ಟೈಪ್ ಮಾಡತ್ತೀವಿ. ತೆಗೆದಿಡತ್ತೆ. ಇದು ನೋಡ್ರಿ, ಇಲ್ಲಿ ನಮ್ಮ ಹುಡುಗರಿಗೆ ಸಪ್ಪನ್ ಬೇಕು. ಅದಕ್ಕೆ ಸಪ್ಪನ್ ತೆಗೆದಿಡತ್ತೆ. ಆಯ್ತು ರೀ, ಪಾಳಿ ಪ್ರಾಣ ಜಾಗ ಮಾಡಿ ತಮಗೆ ಎಬ್ಸ್ರಿ. ಆಯ್ತು, ಹೊಟ್ಟೆ ಹೇಳತ್ತೀಗ 10-10 ಹೇಳ್ತಾವತ್ತೀಗ. ಜಲ್ದಿ ಈಗ ಸಾಂಬಾರ ಒಗ್ಗರಣೆ ಹಾಕೋತ್ರಿ. 2 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಇಟ್ಟೆಲ್ಲ ಕಷ್ಟಪಟ್ಟರು. ಇದಕ್ಕೆ ಚಟ್ಪಟ್ ಅನ್ನದವ ಬೆಳ್ಳುಳ್ಳಿ ಹಾಕೊಂಡ್ರಿ. ಸ್ವಲ್ಪ ಕಡಿಮೆ ಹಾಕೊಂಡ್ರಿ. ಈಗ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕೊಂಡು ಮ್ಯಾಗ ಸ್ವಲ್ಪ ಹಾಕೊಂಡ್ರಿ. ಅರಿಶಿಣದ ಇಲ್ಲಿ ಬೇಳೆ ಹಾಕೊಂಡ್ಬಿಡ್ತೀನಿ ಸ್ವಲ್ಪ. ಫೇವ್ರೇಟ್ ಮಸಾಲೆ ಖಾರ. ಹಿಡಿತಕ್ಕ ನೋಡ್ರಿ. ಒಗ್ಗರಣೆ ಹಿಂಗಾಗ್ಯದ. ಸ್ವಲ್ಪ ಬ್ಯಾಳೆ ಹಾಕೊಂಡು ಫಸ್ಟಿಗೆ ಇದ್ರಾಗ ಸಾಕಾಗಲ್ರಿ. ಇದೇ ಇಟ್ಟು ಒಗ್ಗರಣೆ
ಇದರ ಹಾಕೊಂಡ್ಬಿಡೋದು. ನೀರ ನೋಡ್ಕೊಂಡು ಹಾಕೋದು ಎಷ್ಟು ಬೇಕಷ್ಟು, ಭಾಳ ಅಳಸನ್ ಬೇಡ ಮಾಡ್ತೀನಿ. ನೋಡ್ರಿ ಫೈನಲಿ ಹಿಂಗಾಗಿ ಸಾಂಬಾರು. ಅದಕ್ಕೆ ಕೊತ್ತಂಬರಿ ಹಾಕ್ಕೊಳ್ಬೇಕು. ಫೈನಲಾಗಿ ಉಪ್ಪು ಹಾಕೊಂಡ್ಬಿಡ್ರಿ. ಉಪ್ಪು ಎಲ್ಲೇ ಹಾಕಿಲ್ಲ, ಹಂಗಾಗಿ ಸ್ವಲ್ಪ ನೋಡ್ಕೊಂಡು ಜಾಸ್ತಿ ಹಾಕ್ತೀನಿ. ಅನ್ನ ರೆಡಿ ಆಗೈತಿ, ಸಾಂಬಾರು ರೆಡಿ ಆಯಿತು. ಹಾಕಿ ಕೊಡ್ಬರ್ತೀನಿ ಇನ್ನು. ಅನ್ನ ಸಾಂಬಾರು ರೆಡಿ ಆಗ್ಯದ. ಹೆಂಗಾಗ್ಯದ ರೀ ಸಾಂಬಾರು? ಸೂಪರ್ ಆಗ್ಯದ. ನೀವು ಮನೆ ಟ್ರೈ ಮಾಡ್ರಿ, ಹಂಗೆ ಮಸ್ತ್ ಆಗ್ತದೆ. ಬಿಸಿ ಬಿಸಿ ಅನ್ನ, ಬಿಸಿ ಸಾಂಬಾರು. ಇದು ನೋಡ್ರಿ, ಇಲ್ಲಿ ಟಿ ವಿ ಹಚ್ಚೋದು ಮುಂಚೆ ಇವ್ರದ್ದು ಡ್ಯೂಟಿ. ಟಿ ವಿ ಹಚ್ಚೋದು, ಟಿ ವಿ ನೋಡೋದು. ಈಗ ಆನ್ ಆಯ್ತು ಟಿ ವಿ. ಇವ್ರು ನಾಷ್ಟ ಮಾಡತ್ತಾರ. ಪ್ರಯಾರಾಜ್ ಹೋಗಿ ಬಂದು ಸ್ವಲ್ಪ ಸುಸ್ತಾಗಿದ್ರಿ, ಸ್ವಲ್ಪ ರೆಸ್ಟ್ ಮಾಡ್ಲಕತ್ತಾರ. ಹಾಯ್, ಹಲೋ, ಗುಡ್ ಈವ್ನಿಂಗ್ ಎಲ್ಲರಿಗೂ. ಇದು ರಾತ್ರಿ ಅಡಿಗೆ ಮಾಡತ್ತೀವಿ. ಏನಂದ್ರೆ ಕಿರ್ಸಾವಿನ ಪಲ್ಯ ಮಾಡತ್ತೀವಿ. ಅದೇನಿಲ್ಲ, ಸಿಂಪಲ್ ಬರೀ ಬೆಳ್ಳುಳ್ಳಿ ಎಣ್ಣೆ ಹಾಕಿ ತಾಳಿಸ್ಬಿಡೋದು. ರೊಟ್ಟಿ ಜೋಡಿ ಮಸ್ತ್ ಹತ್ತದ. ಹಿಂಗಾಗಿ ಪಲ್ಯ ಮಾಡೋದು. ಮತ್ತು ಬರೀ ಈಗ ಒಗ್ಗರಣೆ ಹಾಕೋತ್ರಿ. ಇಲ್ಲಿ ನೋಡ್ರಿ, ಇದು ಪಲ್ಯ ನೀಟಾಗಿ ಸೋಸ್ಕೊಂಡು ತೊಳೆದು ಇಟ್ಕೊಂಡಿವಿ. ಇದನ್ನ ಒಗ್ಗರಣೆ ಹಾಕು. ಮತ್ತು ಇದಕ್ಕೇನಿಲ್ಲ, ಬೆಳ್ಳುಳ್ಳಿ ಎಣ್ಣೆ ಅಷ್ಟೇ. ಎಣ್ಣೆ ಕಾದದ್ರಿ. ಈಗ ಎಣ್ಣೆ ಕಾದದ, ಬೆಳ್ಳುಳ್ಳಿ ಹಾಕೊಂಡ್ರಿ. ಎಣ್ಣೆ ಒಳಗೆ ಪಲ್ಯ ಹಾಕೊಂಡ್ಬಿಡ್ಬೇಕು. ನೀರು ಹಾಕ್ಬೇಕು. ನೋಡ್ರಿ, ಕರಿ ಕಿಟ್ ಹಾಕೈತದ. ಪಲ್ಯ ಇಟ್ಟು ಕಾಣಿಸ್ತದ ಕರೆ ನೋಡ್ಲಕ್ಕ. ಒಂದೇ ಪಲ್ಯ ಮಾಡಿದ್ರೆ ಸಾಕಾಗಲ್ರಿ. ಇದು 2 ಥರ ಮಾಡಲೇಬೇಕು. ಇದಕ್ಕೆ ಇದು ಸೈಡಿಗೆ ನೆನೆಸ್ಕೊಳಕ್ಕಿದ್ದಂಗೆ ಅಷ್ಟೇ. ನೋಡಿದ ಎಷ್ಟಾಯ್ತು ಪಲ್ಯ. ಆಯ್ತು, ಇದಕ್ಕೊಂದು ಸ್ವಲ್ಪ ರುಚಿ ಆಗುತ್ತೆ. ಉಪ್ಪ ಸ್ವಲ್ಪ ಜಲ್ದಿ ಹಾಕೋಬೇಡ್ರಿ, ಯಾಕಂದ್ರೆ ನೀರು ಜಾಸ್ತಿ ಬಿಡ್ತದೆ. ಆಮೇಲೆ ಹಾಕೊಂಡು ಪ್ಲಾಸ್ಟಿಕ್ ಉಪ್ಪ. ಇದು ಆಲ್ರೆಡಿ ನೀರು ಬಿಟ್ಟೋದಿದೆ. ಚೆನ್ನಾಗಿ ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋಲಿದು. ಇವ್ರಿಬ್ಬರದೊಂದು ಸೆಲ್ಫಿ ಸ್ಟಿಕ್ ನೋಡ್ರಿ. ಇದು ಹೆಂಗದ? ನಿಮಗೂ ಬೇಕಂದ್ರೆ ಕಮೆಂಟ್ ಮಾಡ್ರಿ, ಯಾರಿಗೆ ಬೇಕು. ಅದ್ರಾಗ ಮೊಬೈಲ್ ಹಚ್ಕೊಂಡು ಮೊಬೈಲ್ ನೋಡ್ಲತ್ತಾರ ಇವ್ರು. ತನು ಏನು ನೋಡತ್ತಿ? ನೋಡ್ರಿ, ಮಸ್ತ್ ರೊಟ್ಟಿ ಆಗೈತಿ. ಪಲ್ಯ ರೊಟ್ಟಿ ಊಟ ಮಾಡು. ಮತ್ತು